guys, welcome my YouTube channel. Good morning. ಇವತ್ತು ನಾನು ಲೇಟಾಗಿ ಎದ್ದಿದ್ದೀನಿ. ಯಾಕೆ ಅಂದರೆ ಇವತ್ತು ನಾನು ಕ್ರಿಕೆಟಿಗೆ ಹೋಗಿಲ್ಲ. ಕ್ರಿಕೆಟ್ ಇತ್ತು ಆದರೂ ನಾನು ಹೋಗಿಲ್ಲ. ಡೈಲಿ ಕ್ರಿಕೆಟ್ ಇರುತ್ತೆ. ಡೈಲಿ ಕ್ರಿಕೆಟಿಗೆ 5 ಗಂಟೆಗೆ ಎದ್ದೋಗ್ತೀನಿ. ಆಮೇಲೆ ಅಲ್ಲಿಂದ ಬರೋದು 8 o'clock ಆಗುತ್ತೆ. ಯಾಕೆ ಗೊತ್ತು ನಾನು ಕ್ರಿಕೆಟಿಗೆ ಹೋಗಿಲ್ಲ? ಯಾಕೆ ಅಂದರೆ ನಾವು ಟೆಂಪಲಿಗೆ ಹೋಗ್ಬೇಕಾಗಿತ್ತು ಇವತ್ತು. ಯಾವ ಟೆಂಪಲಿಗೆ ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ, ಯಾರ್ಯಾರು ಬರ್ತಾರೆ ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಹಾಯ್ ಗಾಯ್ಸ್, ಇವಾಗ ನಾವು ಟೆಂಪಲಿಗೆ ಬಂದಿದ್ದೀವಿ. ನಾವು ಮನೆಯಿಂದ ಹೊರಟಿದ್ದು ನಾವು ತೋರ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಟೆಂಪಲ್ ಹತ್ರ ತೋರಿಸ್ತಿದ್ದೀನಿ. ಮತ್ತು ನಾವು ಬಂದಿರೋ ಟೆಂಪಲ್ಲು ಜೇಂಕಲ್ ಸಿದ್ದಪ್ಪ ಟೆಂಪಲ್ಲು. ಮತ್ತು ಯಾರ್ಯಾರು ಬಂದಿದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. ಮತ್ತು ನಾವು ವರ್ಷ ನಾವು ಶ್ರಾವಣದಲ್ಲಿ 101 ಪೂಜೆ ಮಾಡಿಸ್ತೀವಿ. ಮತ್ತು ಅದಕ್ಕೆ ಏನೇನು ಬೇಕು ಅಂತ ತಗೋಬಿಟ್ಟು ಇವಾಗ ಬೆಟ್ಟ ಹತ್ತುತ್ತಿದ್ದೀವಿ ಗೈಸ್. ಇವಾಗ ನಾವು ಬೆಟ್ಟ ಹತ್ತಕ್ಕೆ ಆಶಾ ಮಮ್ಮಿ, ಅಮ್ಮ, ನಾನು, ಚಿಕ್ಕಿ ಮತ್ತು ನಮ್ಮ ಮೇಮ ಮತ್ತು ನಮ್ಮ ಖುಷಿ ಮಾಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹಾರ್ದಿಕ್ ಪಾಂಡ್ಯ ಮತ್ತು ಟೈಟು ಅಮ್ಮಂಗೆ ಲಗೇಜ್ ಎತ್ಕೊಂಡೋಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತು ಗೈಸ್, ನಾವು ಬೆಟ್ಟ ಹತ್ತಕ್ಕೆ ನಾನು ಹಿಂಸೆ ಮಾಡಲ್ಲ. ಯಾಕೆ ಅಂದರೆ ನಾನು ಚಿಕ್ಕವಳಿಂದ ಈ ಬೆಟ್ಟ ಹತ್ತಿ ನನಗೆ ತುಂಬ ಇಷ್ಟ ಆಗೋಗಿದೆ. ನನ್ನ ಕಾಲೇ ನೋವು ಬರಲ್ಲ. ಏನಾದರೂ ಕಾಲು ನೋವು ಬಂದರೆ ಹತ್ಕೊಳ್ಳಿ ಅಂತ ಅನ್ನಲ್ಲ. ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತೀನಿ ಗೈಸ್. ಇವಾಗ ಚಿಕ್ಕಿ ಮತ್ತು ಅಪ್ಪ ಬೇಗ ಹತ್ತೋದ್ರ ಮೇಲೆ, ಮತ್ತು ನಾವು ಇವಾಗ ಹತ್ತಿ ಮೇಲೆ ಹೋಗ್ತಿದ್ದೀವಿ ಗೈಸ್. ಬನ್ನಿ ಹೋಗೋಣ. ಅವ್ರು ವೇಟ್ ಮಾಡ್ತಿರ್ತಾರೆ ನಮಗೋಸ್ಕರ. ಗೈಸ್, ಎಲ್ಲರೂ ಜೋಕ್ ಮಾಡ್ಕೊಂಡು ನಿಂತಿದ್ರು ಸುಸ್ತಾಗಿದೆ ಅಂತ. ನಾವಿನ್ನೂ ಅರ್ಧನೂ ಹತ್ತಿಲ್ಲ, ಇನ್ನೂ ಹತ್ತಬೇಕು ಗೈಸ್. ಇವ್ರಿಗೆ ಸುಸ್ತಾಗಿದೆ ಅಂತ ತುಂಬ. ಗೈಸ್, ಜೇಂಕಲ್ ಸಿದ್ದಪ್ಪ ಬೆಟ್ಟದಲ್ಲಿ 1101 ಸ್ಟೆಪ್ಸ್ ಇದೆ. ಆದರೆ ನಾವು ಹತ್ತುವಾಗ ನಮಗೆ ಗೊತ್ತೇ ಆಗಲ್ಲ. ಖುಷಿಯಾಗಿ ಹತ್ಬೋದು ಗೈಸ್. ಅವಾಗ ಬರ್ತಿದ್ದೀವಿ. ಫೈನಲಿ ನಾವು ರೀಚ್ ಆದ್ವಿ ಜೇಂಕಲ್ ಸಿದ್ದಪ್ಪನ ಬೆಟ್ಟಗೆ. ಮತ್ತು ಇವಾಗ ಗೈಸ್ ಮೇಲ್ಗಡೆ ಬಂದಾಗ ಹಿಂಗೆ ಕಾಣಿಸುತ್ತೆ. ಇವಾಗ ನಾವು 101 ಸೇವೆ ಮಾಡಬೇಕು ಗೈಸ್. ಇವಾಗ ಅದೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಎಲ್ಲರೂ ಹೇಳ್ತಿದ್ರು ನನಗೆ ಬೆಟ್ಟದ್ದು ಒಂದು ಸತಿ ಬ್ಲಾಗ್ ಮಾಡಿ ಹೋದಾಗ ಅಂತ. ಅದಕ್ಕೋಸ್ಕರ ಇವಾಗ 101 ಬಂದಿದೆ ಮತ್ತು ಟೈಮು ಸಿಕ್ತು ಬ್ಲಾಗ್ ಮಾಡೋಕ್ಕೆ ಅಂತ ಮಾಡಿದ್ದೀನಿ. ಇದೆ 101 ಎಡೆ ಅಂತ ಅಂದರೆ ಇವಾಗ 101 ತಂಬಿಟ್ಟು ಮಾಡಿಬಿಟ್ಟು ಮತ್ತು 101 ಬಾಳೆಹಣ್ಣ ಇಟ್ಬಿಟ್ಟು ನಾವು ಅಜ್ಜನಿಗೆ ಕೊಡಬೇಕು ಪೂಜೆ ಮಾಡೋಕ್ಕೆ ಗೈಸ್. ಎಲ್ಲ ತಂಬಿಟ್ಟು ಬಾಳೆಹಣ್ಣು ಎಲ್ಲ ರೆಡಿ ಆಯಿತು ಗೈಸ್. ಇವಾಗ ನಾವು ಅಜ್ಜನಿಗೆ ಪೂಜೆ ಮಾಡೋಕ್ಕೆ ಕೊಡಬೇಕು ಗೈಸ್. ಬೆಟ್ಟದ ಮೇಲೆ ಅಜ್ಜನಿಂದ 2 ಪಾದಗಳಿದೆ. ಈ ಪಾದಗಳನ್ನು ದರ್ಶನ ಮಾಡೋಕ್ಕೆ ನಾವು ಬೆಟ್ಟ ಹತ್ತೋದು. ನಾವು ಮಾಡಿದ ಎಡೆಗಳನ್ನೆಲ್ಲನೂ ಅಜ್ಜನಿಗಿಟ್ಟು ಪೂಜೆ ಮಾಡ್ತಿದ್ದಾರೆ ಇವಾಗ. ಅಜ್ಜನಿಂದೆಲ್ಲ ಪೂಜೆ ಎಲ್ಲ ಆದಮೇಲೆ ನಾವು ದರ್ಶನ ಮಾಡ್ಕೊಂಡ್ವಿ ಗೈಸ್. ನಾವು ದರ್ಶನ ಮಾಡ್ಕೊಬೇಕಾದ್ರೆ ಲೈಟಾಗಿ ಮಳೆ ಬರ್ತಿತ್ತು ಮತ್ತು ವೆದರ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಮ್ಮ ಚಿಕ್ಕನ ನನ್ನ ಹತ್ರ ಪೂಜೆ ಮಾಡಿಸಿದ್ರು ಗೈಸ್. ನಾನು ಪೂಜೆ ಮಾಡಿದೆ. ಇವಾಗ ನಾವು ಅಜ್ಜನಿಗೆ ಪೂಜೆ ಮಾಡಿದ್ನೆಲ್ಲದನ್ನು ನಾವು ಆಲ್ಮೋಸ್ಟ್ ಎಲ್ಲದನ್ನೂ ಹಂಚ್ತೀವಿ. ಯಾರು ಮಿಕ್ಕಿರುತ್ತೋ ಅದನ್ನೆಲ್ಲ ನಾವು ಮನೆಗೆ ತೊಗೊಂಡು ಹೋಗ್ತೀವಿ. ಮತ್ತು ಸಿತ್ತು ಮಾಮ, ಚಿಕ್ಕಿ, ಅಮ್ಮ ಎಲ್ಲರೂ ಹೆಲ್ಪ್ ಮಾಡ್ತಿದ್ರು ನಮ್ಮ ಅಮ್ಮಂಗೆ ಸ್ವಲ್ಪ ಕೊಡೋಕೆ ಎಲ್ಲರಿಗೂ. ಮತ್ತು ಮೇಮಾನು ಒಂದು ಸ್ವಲ್ಪ ಕೊಡ್ತಿದ್ರು. ಅವರು ಟಮಟ ಎಲ್ಲದನ್ನೂ ಕೊಡ್ತಿದ್ರು. ಮತ್ತು ನನಗೆ ಸ್ವಲ್ಪ ಅಲ್ಲಿ ಡಾಗಿ ಸಿಕ್ತು. ನಾನು ಬೆಟ್ಟದಲ್ಲಿ ಡಾಗಿ ಸಿಕ್ಕಿದೆ ಅಂತ ದೇಡ್ದೆ ಅಂತ ನಾನು ಟಮಟ ತಿಂತಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಹಾಕಿದೆ. ಅದು ತಿಂತು ಗೈಸ್. ಮತ್ತು ನಾನು ಫುಲ್ ಹಾಕ್ಬಿಟ್ಟೆ. ಅದು ನನ್ನ ಕೈ ಕೊಡೋಕ್ಕೆ ಭಯ ಆಯಿತು. ಅದಕ್ಕೋಸ್ಕರ ನಾನು ಕೆಳಗೆ ಹಾಕ್ತೆ. ನಾವಿವಾಗ ಡಾಗಿಗೆ ಎಲ್ಲ ಹಾಕ್ಬಿಟ್ಟು ನಾವಿವಾಗ ನೆಕ್ಸ್ಟ್ ಹೊರಟಿದ್ದು ಗಂಗಮ್ಮ ಪೂಜೆಗೆ. ಮತ್ತು ನಾವು ಗಂಗಮ್ಮ ಪೂಜೆಗೆ ಹೋಗ್ಬೇಕಾದ್ರೆ ಹಿಂಗಿರುತ್ತೆ ರೋಡು. ಒಂದು ಸ್ವಲ್ಪ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ ಕ್ರಾಸಿಗೆ ಹೋಗಬೇಕು.
ಮತ್ತು ಅಲ್ಲಿ ಆ ಕಡೆ ಈ ಕಡೆ ನೋಡಿದಾಗ ಸಖತ್ತಾಗಿತ್ತು. ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ರೋಡ್ ಹಂಗೆ ಸಿಗುತ್ತೆ, ಮತ್ತು ಆ ಕಡೆ ಈ ಕಡೆ ಬಂಡೆ ಥರ ಇರುತ್ತೆ. ಈ ಪಾತಲ್ಲಿ ಹೋಗ್ಬೇಕಾದ್ರೆ ನನಗಂತೂ ತುಂಬ ಎಂಜಾಯ್ ಮಾಡಿದೆ ಗೈಸ್. ಮತ್ತು ಅಲ್ಲಿ ನನಗೆ ತುಂಬ ಸ್ವಲ್ಪ ಸ್ಕೇರಿ ಆಯಿತು. ಆಮೇಲೆ ಅಲ್ಲಿ ಒಳಗೆ ಹೋದಾಗ ಬೆಟ್ಟದ ಥರ ಒಳಗೆ ಬರ್ತೀವಿ. ಅಲ್ಲಿ ಹೋದಾಗ ಅದಕ್ಕೆ ಆಚೆಗಿಂತ ಒಳಗೆ ಸಖತ್ತಾಗಿತ್ತು ಗೈಸ್. ಮತ್ತು ಆ್ಯಕ್ಚುಲಿ ಇದೆಲ್ಲಿರೋದು ಅಂದರೆ ಜಯಂಕರ್ ಸಿದ್ದಪ್ಪ ಬೆಟ್ಟದ ಮೇಲೆ ಕ್ರಾಸಲ್ಲಿ ಅದು ಗಂಗಮ್ಮ ಸಿಗುತ್ತೆ. ಈ ಸತಿ ಏನಾಗ್ಬಿಡ್ತು ಅಂತ ಅಂದರೆ ನಾವು ಗಂಗಮ್ಮ ನೀರು ಬರುತ್ತೆ, ಅಲ್ಲಿ ಪೂಜೆ ಮಾಡಿಸ್ಬೇಕು ಎಲ್ಲರೂ. ಆದರೆ ಇವಾಗ ಗಂಗಮ್ಮ ನೀರು ಗಲೀಜಾಗ್ಬಿಟ್ಟಿದೆ, ಅದಕ್ಕೆ ಟ್ಯಾಂಕ್ ಹತ್ರನೇ ಎಲ್ಲರೂ ಪೂಜೆ ಮಾಡ್ತಿದ್ದೀವಿ. ಮತ್ತು ಗಂಗಮ್ಮ ನೀರೆಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ, ಅದಕ್ಕೋಸ್ಕರ ಟ್ಯಾಂಕ್ ಹತ್ರನೇ ಮಾಡ್ತಿದ್ದೀವಿ. ಮುಗಿಸ್ಕೊಂಡು ಗಂಗಮ್ಮ ಪೂಜೆ ಆಗೋ ತನಕ ನಾವೇನು ತಿನ್ನಬಾರ್ದು. ಮತ್ತು ನಾವು ಮೇಲೆ ಎಲ್ಲರಿಗೂ ಪ್ರಸಾದ ಕೊಟ್ಟಾಯಿತು. ಇವಾಗ ಗಂಗಮ್ಮ ಪೂಜೆ ಮುಗಿಸ್ಕೊಂಡು ನಾವು ತಿಂದು ಮತ್ತು ನಾವು ಹೊರಡ್ತಿದ್ದೀವಿ. ಮತ್ತು ಬೆಟ್ಟನ ಕೆಳಗೆ ಇಳಿಬೇಕು. ನನಗೆ ಫುಲ್ಲು ಟಯರ್ಡ್ ಆಗಿತ್ತು, ಅದಕ್ಕೆ ನನಗೆ ಸುಸ್ತಾಗಿತ್ತು, ನಡೆಯೋಕ್ಕಾಗಲಿಲ್ಲ. ಅದಕ್ಕೆ ಆಶಾ ಮಮ್ಮಿಗೆ ಎತ್ಕೊಳ್ಳಿ ಅಂತ ಅಂದೆ. ಗೈಸ್, ನಾವು ಹೋಗುವಾಗ ನಾವು ಕೆಳಗಿಲ್ದು ಹೋಗುವಾಗ ಒಂದು ಮಂಕಿ ಸಿಕ್ತು ನಮಗೆ. ಅದು ಒಂದು ಅಮ್ಮ ಮತ್ತು ಪಾಪು ಇತ್ತು. ನಮ್ಗೆ ಚಿಕ್ಕಿ ಬಾಳೆಹಣ್ಣು ಕೊಟ್ಟರೆ ಹೆಂಗೆ ಆಡುತ್ತೆ ನೋಡಿ. ಬಾಳೆಹಣ್ಣು ನಿಲ್ಸ್ಕೊಡುತ್ತೆ ಮತ್ತು ಕೆಳಗೆ ಬೀಳ್ತು ನೋಡಿ ಗೈಸ್. ಕೆಳಗೆ ಬೀಳ್ತು ಮತ್ತು ಆ ಚಿಕ್ಕಿ ಕೊಡ್ತು ಮತ್ತು ಕೆಳಗೆ ಬೀಳ್ತು ಗೈಸ್. ತುಂಬ ಕಾಮಿಡಿ ಆಗಿತ್ತು ಗೈಸ್. ಮತ್ತು ಅದು ಪಾಪಂಗೆ ಕಿತ್ಕೊತಾರೆ ಅಂತ ಪಾಪ ಅದು ಭಯ ಪಟ್ಕೊತಿತ್ತು. ಇವಾಗ ಮತ್ತೆ ಕೆಳಗೆ ಬಿಡ್ತು ಗೈಸ್. ಫೈನಲಿ ನಾವು ಬೆಟ್ಟ ಮುಗಿಸ್ಕೊಂಡು ಬಂದ್ವಿ, ಕೆಳಗೆ ಇಳ್ದು ಬಂದ್ವಿ. ಇವಾಗ ನೋಡಿ ಗೈಸ್, ಕೆಳಗೆ ಇಳ್ದು ಬಂದಿದ್ದೀವಿ. ಗೈಸ್, ಇದೆ ಎಂಟ್ರೆನ್ಸು. ಮತ್ತು ನಾವು ಪೂಜೆ ಮಾಡಿಸ್ಕೊಂಡಾಗ ಅಲ್ಲಿಗೆ ಹೋಗಿ ಬಂದ್ವಿ. ಫುಲ್ಲು ಬೆಟ್ಟದ ಥರ ಕಾಣಿಸ್ತಿದ್ದಲ್ಲ, ಫುಲ್ ಮೇಲೆ ಅಲ್ಲಿಗೆ ಹೋಗಿ ನಾವು ದರ್ಶನ ಮಾಡಿಸ್ಕೊಂಡು ಇವಾಗ ಕೆಳಗೆ ಇಳಿದು ಬಂದಿದ್ದೀವಿ. ಮತ್ತು ನಾವಿವಾಗ ಹೋಗ್ತಿರೋದು ಊಟಕ್ಕೆ ಗೈಸ್. ಮತ್ತು ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ. ನನಗೆ ಪ್ರತಿದಿನ ಊಟ ಕೊಡ್ತಾರೆ ಗೈಸ್ ಬೆಟ್ಟದಲ್ಲಿ. ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಊಟ ಕೊಡ್ತಾರೆ. ಮತ್ತು ನನಗೆ ಬೆಟ್ಟದ ಊಟ ಅಂದರೆ ತುಂಬ ಇಷ್ಟ. ಮತ್ತು ನಾವು ಪ್ರತಿ ಸಲ ನಾವು ಬೆಟ್ಟಕ್ಕೆ ಹೋಗ್ತೀವಲ್ಲ, ಆವಾಗ ನಾವು ಊಟನ ಮಿಸ್ ಮಾಡ್ಕೊಬರಲ್ಲ, ಅಷ್ಟು ಇಷ್ಟ ನಮಗೆ. ಪ್ರತಿದಿನ ಎಷ್ಟೇ ಜನ ಬಂದ್ರೂ ಅಷ್ಟೇ ಜನಕ್ಕೂ ಪ್ರಸಾದ ಹಾಕಿ ಕಳಿಸ್ತಾರೆ. ನೀವು ಅಷ್ಟೇ ಬೆಟ್ಟಕ್ಕೆ ಹೋದಾಗ ಊಟ ಮಿಸ್ ಮಾಡ್ಕೊಂಬರ್ಬೇಡಿ, ಅಷ್ಟು ಇಷ್ಟ ನಮಗೆಲ್ಲ. ನಿಮಗೂ ಇಷ್ಟ ಆಗುತ್ತೆ ಆದಾಗ ಊಟ ಮಾಡ್ಕೊಂಡು ಬನ್ನಿ ಗೈಸ್. ಇಷ್ಟ ಆಗಿತ್ತು ನಮ್ಮದು ಬೆಟ್ಟದ್ದು ಮತ್ತು 101 ಪೂಜೆದು. ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.